ಬೆಂಗಳೂರಿನಲ್ಲಿ ಮಳೆಯ ಅವಾಂತರದ ಹಿನ್ನೆಲೆ ಮಧ್ಯಾಹ್ನ ಡಿಸಿಎಂ ಡಿಕೆ ಶಿವಕುಮಾರ್ ನಗರ ಪ್ರದಕ್ಷಿಣೆಯನ್ನ ಹಾಕಲಿದ್ದಾರೆ. ವರ್ಣಾರ್ಭಟದಿಂದಾದ ಸಮಸ್ಯೆಗಳು ಏನು ಎತ್ತ, ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಜನರು ಹೇಗೆ ತತ್ತರಿಸಿ ಹೋಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಮಧ್ಯಾಹ್ನ ಡಿಸಿಎಂ ಡಿಕೆ ಶಿವಕುಮಾರ್ ನಗರದ ಪ್ರದಕ್ಷಿಣೆಯನ್ನ ಹಾಕಲಿದ್ದಾರೆ. ಬೆಂಗಳೂರಿನಲ್ಲಿ ಮೊನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಗರದಲ್ಲಿ ಮಳೆ ಹಾನಿ ಪ್ರದೇಶಗಳ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಮೊನ್ನೆ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಮಳೆಯಿಂದ ಹಾನಿ ಉಂಟಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ಕೇಂದ್ರ ನಗರ ಪಾಲಿಕೆಯಲ್ಲಿ 70 ಮರಗಳು ಧನಶಾಹಿಯಾಗಿದೆ. 19 ಕಡೆಗಳಲ್ಲಿ ಜಾಗ ಜಲಾವೃತಗೊಂಡಿದೆ. ಪೂರ್ವ ನಗರ ಪಾಲಿಕೆಯಲ್ಲಿ 10 ಮರಗಳು ನೆಲಕ್ಕೆ ಉರುಳಿದೆ. 5 ಕಡೆಗಳಲ್ಲಿ ಜಲಾವೃತವಾಗಿದೆ. ಹಾಗೆ ಪಶ್ಚಿಮ ನಗರ ಪಾಲಿಕೆಯಲ್ಲಿ 101 ಮರಗಳು ನೆಲಕ್ಕೆ ಉರುಳಿದೆ. 12 ಕಡೆಗಳಲ್ಲಿ ಜಲಾವೃತವಾಗಿದೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಇನ್ನು ಉತ್ತರ ನಗರ ಪಾಲಿಕೆಯಲ್ಲಿ 28 ಮರಗಳು ನೆಲಕ್ಕೆ ಉರುಳಿದೆ. 3 ಕಡೆಯಲ್ಲಿ ಜಲಾವೃತಗೊಂಡಿದೆ. ದಕ್ಷಿಣ ನಗರ ಪಾಲಿಕೆಯಲ್ಲಿ 26 ಮರಗಳು ನೆಲಕ್ಕೆ ಉರುಳಿದೆ. 29 ಕಡೆಗಳಲ್ಲಿ ಜಾಗ ಜಲಾವೃತಗೊಂಡಿದೆ ಅಂತ ಹೇಳಿ ಸಾಕಷ್ಟು ಮಾಹಿತಿ ಲಭ್ಯವಾಗಿರೋದ್ರಿಂದ ಜನರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡುವಂತ ಕೆಲಸದಲ್ಲಿ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಹಾಗಾಗಿ ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಒಟ್ಟಾರೆಯಾಗಿ ಒಂದು ಕಡೆ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಅಲ್ಲಿ 7 ಜನ ಸಾವನ್ನಪ್ತಾರೆ. ಇನ್ನೊಂದು ಕಡೆ ಹಾಗೆ ವಿದ್ಯುತ್ ಕಂಬವನ್ನ ಹಿಡಿದುಕೊಂಡು ಇನ್ನೋರ್ವ ಸಾವನ್ನಪ್ಪಿದ್ರೆ, ಒಟ್ಟಾರೆಯಾಗಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಇನ್ನು ಕೆಲವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಮೊನ್ನೆ ಸುರಿದಿರುವಂತಹ ಒಂದೇ ಒಂದು ಮಳೆಯಿಂದಾಗಿ ವಾಹನ ಸವಾರರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಯಿತು. ಇನ್ನೇನು ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ತೇವೆ ಅನ್ನುವಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ರಸ್ತೆಗಳಲ್ಲಿ ಮರಗಳೆಲ್ಲವೂ ಕೂಡ ನೆಲಕ್ಕೆ ಅಪ್ಪಳಿಸಿರೋದ್ರಿಂದ ವಾಹನ ಸವಾರರು ಹೈರಾಣಾಗಿ ಹೋಗಿದ್ರು. ಇನ್ನೊಂದು ಕಡೆ ವ್ಯಾಪಾರಸ್ಥರು ಎಲ್ಲರೂ ಕೂಡ ತಮ್ಮ ವಸ್ತುಗಳನ್ನ ಬೇರೆಡೆಗೆ ಸ್ಥಳಾಂತರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ರು. ಇನ್ನು ಕೆಆರ್ ಮಾರುಕಟ್ಟೆಯ ಸ್ಥಿತಿಯಂತೂ ಬಹಳ ಶೋಚನೀಯವಾಗಿತ್ತು. ಅಲ್ಲಿದ್ದಂತಹ ವ್ಯಾಪಾರಸ್ಥರು ಪರದಾಟವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಮೊನ್ನೆ ಆಗಿರುವಂತಹ ಮಳೆ ನಿನ್ನೆ ಮಧ್ಯಾಹ್ನ ಆದ್ರೂ ಕೂಡ ಒಂದು ಸರಿಯಾದ ಸ್ಥಿತಿಗೆ ಇನ್ನೂ ಕೂಡ ಬಂದಿರೋದಿಲ್ಲ. ಹಾಗಾಗಿ ತರಕಾರಿ ಆಗಿರ್ಬೋದು, ಹಣ್ಣುಗಳ ಮಾರಾಟವನ್ನ ಮಾಡೋದ್ರಲ್ಲೂ ಕೂಡ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ರು. ಒಟ್ಟಾರೆಯಾಗಿ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ನಿರ್ಮಾಣವಾಗಿತ್ತು. ಇನ್ನು ಮನೆಯಲ್ಲಿ ಇದ್ದಂತಹ ಮಂಜು ಎನ್ನುವಂತಹ ವ್ಯಕ್ತಿಯೂ ಕೂಡ ಪಕ್ಕದ ಒಂದು ಕಟ್ಟಡದ ಶೀಟ್ ಹಾರಿ ಹೋಗಿ ಆತ ಮನೆಯಲ್ಲಿದ್ರೂ ಕೂಡ ಶೀಟ್ ತಗಲಿ ಆತ ಸಾವನ್ನಪ್ಪಿದ್ದ. ಒಟ್ಟಾರೆಯಾಗಿ ಇದೇ ರೀತಿಯಾದಂತಹ ಸಾವು ನೋವುಗಳಿಗೆ ಮೊನ್ನೆ ಒಂದೇ ದಿನ ಸುರಿದಿರುವಂತಹ ಮಳೆ ಕಾರಣವಾಗಿದೆ. ಇನ್ನು ಮೊನ್ನೆ ಬಂದಿರುವಂತದ್ದು ಮೊದಲ ಮಳೆ ಏನಲ್ಲ, ಅದಕ್ಕೂ ಹಿಂದಿನ 2 ದಿನಗಳಲ್ಲಿಯೂ ಕೂಡ ಕೊಂಚ ಮಟ್ಟಿಗೆ ಮಳೆ ಬಂದಿತ್ತು. ಮಳೆ ಬಂದಂತಹ ಪರಿಣಾಮ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯಾಗಿ ಅಲರ್ಟ್ ಆಗಬೇಕಿತ್ತು ಅನ್ನೋದು ಜಿಬಿ ಅಧಿಕಾರಿಗಳು ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕು ಅನ್ನುವುದರ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಂಡ್ರೆ ಮಾತ್ರ ಮುಂದೆ ಆಗುವಂತಹ ಅನಾಹುತಗಳನ್ನ ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಗರ ಪ್ರದಕ್ಷಿಣೆಯನ್ನ ಹಾಕಲಿದ್ದಾರೆ. 2ನೇ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಶೀಟ್ ಹಾರಿ ಹೋಗಿ ಏನು ಓರ್ವ ವ್ಯಕ್ತಿಯ ಜೀವ ಹಾರಿ ಹೋಗುತ್ತೆ, ಅದೇ ಮನೆಯ ಚಿತ್ರಣ ಅದು. ಇನ್ನು ಇದೇ ರೀತಿಯಾಗಿ ಇನ್ನು ರಾಜಾಜಿನಗರದ ESI ಹಾಸ್ಪಿಟಲ್ ಏನಿದೆ, ಆ ಹಾಸ್ಪಿಟಲ್ನ ಮುಂಭಾಗದಲ್ಲಿಯೂ ಕೂಡ 2 ಆಟೋವನ್ನ ಪಾರ್ಕ್ ಮಾಡಿರ್ತಾರೆ. ಹಾಗೆ ಓರ್ವ ಆಟೋ ಚಾಲಕ ಆಟೋವನ್ನ ಅಲ್ಲಿ ಪಾರ್ಕ್ ಮಾಡಿ ತನ್ನ ತಂದೆಯನ್ನ ನೋಡ್ಕೊಂಡು ಬರೋಣ, ಅವರ ಆರೋಗ್ಯವನ್ನ ವಿಚಾರಿಸೋಣ ಅಂತ ಹೇಳಿ ಆಸ್ಪತ್ರೆಗೆ ಇನ್ನೇನು ಎಂಟರ್ ಆಗ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಆ ನಿಲ್ಲಿಸಿದಂತಹ ಆಟೋದ ಮೇಲೆ ಮರ ಬಿದ್ದು ಆ ಆಟೋವು ಕೂಡ ಸಂಪೂರ್ಣವಾಗಿ ಜಖಮಗೊಂಡಿದೆ. ಆ ರಾಜಾಜಿನಗರದ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಬಿಸಿಲಿನಿಂದ ತತ್ತರಿಸಿದಂತಹ ಜನಕ್ಕೆ ಯಾವಾಗ ಮಳೆ ಬರುತ್ತಪ್ಪ ಅಂತ ಹೇಳಿ ಕಾದು ಕುಳಿತಿದ್ರು. ಆದ್ರೆ ಮಳೆ ಇನ್ನೇನು ಆರಂಭ ಆಗತ್ತೆ ಅಂದಾಗ ಎಲ್ಲರ ಮೊಗದಲ್ಲಿಯೂ ಕೂಡ ಸಂತೋಷ ಉಕ್ಕಿ ಹರಿತಾ ಇತ್ತು. ಆದ್ರೆ ಮಳೆ ಆರಂಭ ಆದ ನಂತರದಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿಯಾಯಿತು ಅನ್ನೋದು ನಿಜಕ್ಕೂ ಕೂಡ ಗಂಭೀರ ಆಗದೆ. ಒಟ್ಟಾರೆಯಾಗಿ ವರ್ಣಾರ್ಭಟದಿಂದ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನ ಮಾಡಲಿದ್ದಾರೆ.